Hello everyone, Dr. Padmanabh Bhatt again. ಸೊ ಇವತ್ತು ಇನ್ನೊಂದು ಚಿಕ್ಕ ಟಾಪಿಕ್ ಮಾತಾಡೋಣ ಅಂತ ಅಂದ್ಕೊಂಡೆ. ಆ ಟಾಪಿಕ್ ಏನಪ್ಪ ಅಂದರೆ ಪ್ಲಾಸಿಬೋಸ್ ಅಂತ. ಪ್ಲಾಸಿಬೋ ಅಂದರೆ ಏನಂದರೆ, ಕೆಲವು ಸರ್ತಿ ಮಾತ್ರೆಗಳು ಔಷಧಿಗಳು ಡಾಕ್ಟ್ರು ಕೊಡ್ತಾರೆ, ಅದರಲ್ಲಿ ವಾಸಿ ಆಗುತ್ತೆ. ಆ ವಾಸಿ ಆಗುತ್ತೆ, ಈ ಮಾತ್ರೆಯಿಂದ ನನಗೆ ಸರಿ ಹೋಗುತ್ತೆ ಅನ್ನುವಂತಹ ಒಂದು ವಿಶ್ವಾಸ ಪೇಷಂಟಿಗೆ ಬರುತ್ತೆ. ಆ ವಿಶ್ವಾಸ, ಅದು ಡಾಕ್ಟ್ರ ಮೇಲಿನ ನಂಬಿಕೆ ಇದೆಲ್ಲ ಸೇರಿಕೊಂಡು ಆ ಮಾತ್ರೆ ಕೆಲಸ ಮಾಡ್ತದೆ. ಎಷ್ಟೋ ಸರ್ತಿ ಏನಾಗುತ್ತೆ ಅಂತಂದರೆ, ಯಾವುದೋ ಒಂದು ಕಾಯಿಲೆಗೆ ಕೊಟ್ಟಿದ್ದ ಮಾತ್ರೆ, ಅದನ್ನು ಈಗ ಉದಾಹರಣೆಗೆ ನಾನು ವಾಂತಿಗೆ ಅಂತ ಕೊಟ್ಟಿರ್ತೀನಿ, ಒಂದು ಸತಿ ಯಾವತ್ತೋ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ, ಅಥವಾ ಬೇದಿಗೆ ಅಂತ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ, ಬೇದಿ ಸ್ಟಾಪ್ ಆಗಲಿಕ್ಕೆ ಅಂತ. ಸೊ ಆ ಮಾತ್ರೆ ನಿಮ್ಮ ಮನೇಲಿ ಇರುತ್ತೆ, ಬಟ್ ಪ್ರಿಸ್ಕ್ರಿಪ್ಷನ್ ಕಳೆದೋಗಿರುತ್ತೆ. ಸೊ ಏನು ಮಾಡೋದು? ಸೊ ಹೀಗೆ ಹುಡುಕ್ತೀರಾ, ಇದೇ ಮಾತ್ರೆ ಲಾಸ್ಟ್ ಟೈಮ್ ಡಾಕ್ಟ್ರ್ ಬರ್ಕೊಟ್ಟಿದ್ದು ಇದೆ ಅಂದ್ಬಿಟ್ಟು ಯಾವುದೋ ಒಂದು ಮಾತ್ರೆ ನುಂಗ್ತಾರೆ, ಯಾವುದೋ ನೆಗಡಿ ಕೆಮ್ಮು ಮಾತ್ರೆ ನುಂಗ್ತಾರೆ. ಸೊ ನುಂಗ್ಬಿಟ್ಟು, ಅಂದರೆ ಅದು ವಾಸಿ ಮಾಡುತ್ತೆ, ಲಾಸ್ಟ್ ಟೈಮ್ ಇದೇ ಕೊಟ್ಟಿದ್ದು ಅಂತ ಅವರ ನಂಬಿಕೆ. ಅದು ಮಾತ್ರೆ ತಗೊಂಡ್ಮೇಲೆ ಅನ್ಬಿಲೀವೇಬ್ಲಿ, ನಂಬಲಿಕ್ಕೆ ಅಸಾಧ್ಯ ಆಗುವ ಹಾಗೆ ಸಡನ್ನಾಗಿ ನಿಮಗೆ ವಾಂತಿನ ಅಥವಾ ಬೇದಿನ ನಿಂತು ಹೋಗ್ಬಿಡುತ್ತೆ. ಈ ಥರ ಕೆಲಸ ಮಾಡುವಂತಹ ಒಂದು ಮಾತ್ರೆಗಳಿಗೆ, ಆ ಔಷಧಿಗೆ ನಾವು ಪ್ಲಾಸಬೋಸ್ ಅಂತ ಅಂತೀವಿ. ಪ್ಲಾಸಬೋ ಅಂದರೆ ಅದು ಕೆಲಸ ಮಾಡುತ್ತದೆ ಅನ್ನುವಂತಹ ಒಂದು ನಂಬಿಕೆಯಲ್ಲಿ ತಗೊಳ್ಳುವಂಥದ್ದು, ಒಂದು ಟ್ರಸ್ಟಲ್ಲಿ ತಗೊಳ್ಳುವಂಥದ್ದು. ಇದು ಬಹಳ ಜನಕ್ಕೆ ಅನುಭವಕ್ಕೆ ಬಂದಿದೆ. ನನಗಂತೂ ಕ್ಲಿನಿಕಲ್ಲಿ ಬಹಳ ಅನುಭವಕ್ಕೆ ಬಂದಿದೆ. ಒಂದು ಸರ್ತಿ ಒಂದು ನನ್ನ ಕಸಿನ್ನು ಉಡುಪಿಯಲ್ಲಿರುವವರು, ಅವರು ಬೆಂಗಳೂರಿಗೆ ನನ್ನ ಮನೆಗೆ ಬರಬೇಕಾದ್ರೆ ಯಾವಾಗಲೂ, ಇಲ್ಲ ನಾನು ಬರೋಲ್ಲ, ನನಗೆ ಘಾಟ್ ಸೆಕ್ಷನ್ನಲ್ಲಿ ಮೇಲೆ ಬಸ್ ಬರ್ತಾ ಇರಬೇಕಾದ್ರೆ ತಲೆ ಸುತ್ತು ಬಂದುಬಿಟ್ಟು ವಾಂತಿ ದಾರಿ ಉದ್ದಕ್ಕೂ ವಾಂತಿ ಮಾಡ್ಕೊಂಡು ಬರ್ತೀನಿ, ಅದು ಕಷ್ಟ ಆಗ್ತದೆ ನನಗೆ ಅಂತ ಹೇಳ್ಬಿಟ್ಟು ಹೇಳಿದರು. ನಾನೇ ಹೇಳಿದೆ, ನನ್ನ ಕಸಿನು. ನಾನೇನು ಹೇಳಿದೆ ಅವಳಿಗೆ, ನೀನು ಒಂದು ಕೆಲಸ ಮಾಡು, ಅಲ್ಲಿ ಡಾಕ್ಟರ್ ಹತ್ರ ಯಾರತ್ತಾದರೂ ಒಂದು ಮಾತ್ರೆ ಬರೆಸ್ಕೊ, ಪ್ರಯಾಣಕ್ಕೆ ಅರ್ಧ ಗಂಟೆ ಮುಂಚೆ ಇರಬೇಕಾದ್ರೆ, ಐಮೆಂಟ್ ಅವೋಮಿನ್ ಆ ಥರ ಯಾವುದಾದ್ರೂ ಅರ್ಧ ಗಂಟೆಗೆ ಮುಂಚೆ ಆ ಮಾತ್ರೆ ತಗೋ, ಪ್ರಯಾಣಕ್ಕೆ ಅರ್ಧ ಗಂಟೆ ಮುಂಚೆ. ಸೊ ನಿನಗೆ ವಾಂತಿ ಆಗೋದಿಲ್ಲ ಅಂತ ಹೇಳಿದೆ. ಸೊ ಆಮೇಲೆ ಆಯಿತು ಅಂತ ಹೇಳಿಬಿಟ್ಟು ಅವಳು ಮತ್ತು ನೆಕ್ಸ್ಟ್ ಯಾವತ್ತು ಬಂದಾಗ ನಾನು ಕೇಳಿದೆ, ನೀನು ಮಾತ್ರೆ ತೊಗೊಂಡ್ಯಾ, ಡಾಕ್ಟ್ರು ಬರ್ಕೊಟ್ಟಿದ್ದು ಮಾತ್ರೆ ತೊಗೊಂಡ್ಯಾ ಅಂತ ಹೇಳಿಬಿಟ್ಟು. ಹೌದು ತಗೊಂಡೆ, ಈ ಸರ್ತಿ ವಾಂತಿ ಆಗಲಿಲ್ಲ ಅಂತ ಹೇಳಿದ್ಲು. ನಾನು ಮಾತ್ರೆ ಕೊಡು, ತೋರಿಸು ಅಂತ ಹೇಳಿಬಿಟ್ಟು ಹೇಳಿದೆ. ಅವಳು ಮಾತ್ರೆ ತೋರಿಸಿದ್ಲು. ಆ ಮಾತ್ರೆ ಫೋಲಿಕ್ ಆ್ಯಸಿಡ್, ಬಿ ಕಾಂಪ್ಲೆಕ್ಸ್ ಫೋಲಿಕ್ ಆ್ಯಸಿಡ್ ಅಂತ ಬರುತ್ತೆ. ಸಾಧಾರಣ ಮಟ್ಟಿಗೆ ಜನರಲಾಗಿ ನಾವು ಬರ್ಕೊಡ್ತೀವಿ. B12, B6, ಬಿ ಕಾಂಪ್ಲೆಕ್ಸು, ಇದೆಲ್ಲ ಜನರಲಾಗಿ ಬರ್ಕೊಡ್ತೀವಿ ನಾವು. ಸೊ ಅವಳು ಆ ಮಾತ್ರೆ ತೊಗೊಂಡಿದ್ದಾಳೆ, ಆ ವಾಂತಿ ಬಂದಿಲ್ಲ ಅಂತ ಹೇಳ್ತಾಳೆ. ಸೊ ಇದಕ್ಕೆ ಹೇಳೋದು ನಾನು ಪ್ಲಾಸಬೋ ಥೆರಪಿ ಅಂತ ಹೇಳಿಬಿಟ್ಟು. ಅಂದರೆ ಗೊತ್ತಿಲ್ಲದೆ ಕೇವಲ ಭರವಸೆಯ ಮೇಲೆ ಟ್ರಸ್ಟ್ ಮಾಡಿಕೊಂಡು ತಗೊಳ್ಳುವಂತಹ ಒಂದು ಮಾತ್ರೆ. ಈ ಮಾತ್ರೆ ಕೆಲಸ ಮಾಡಿದೆ, ಅವಳಿಗೆ ಕೆಲಸ ಮಾಡಿದೆ. ಇದಕ್ಕೇನು ಹೇಳ್ತೀರಾ? ಇದು ಜಾದೂನ ಏನು ಅಂತ ನೀವು ಕೇಳ್ಬೋದು. ನಾನು ಹೇಳಿದೆ, ಮೋಸ್ಟ್ ಆಫ್ ದ ಡಿಸೀಸಸ್, ನಾನು ನನ್ನ ಪೇಷಂಟ್ಗಳಿಗೆ ಹೇಳ್ತಾ ಇರ್ತೀನಿ, ಮೋಸ್ಟ್ ಆಫ್ ದ ಡಿಸೀಸಸ್ ಸ್ಟಾರ್ಟ್ ಹಿಯರ್ ಅಂತ ಹೇಳಿಬಿಟ್ಟು. 90%, ಐ ವಿಲ್ ಗೋ ಟು ದ್ಯಾಟ್ ಎಕ್ಸ್ಟೆಂಟ್. 90% ಕಾಯಿಲೆಗಳು, ದೇಹದ ಕಾಯಿಲೆಗಳು, ಈ ಹಾರ್ಟ್ದು ಇದರದ್ದು ಅಲ್ಲ, ನಾನು ಅದಕ್ಕೆಲ್ಲ ಹೇಳಲ್ಲ. ದೇಹದಲ್ಲಿ ಬರುವಂಥ ಕಾಯಿಲೆಗಳಲ್ಲಿ 90% ಅದು ನಿಮ್ಮ ಬ್ರೈನ್ನಿಂದ ಸೃಷ್ಟಿಯಾಗೋದು, ನಿಮ್ಮ ಮನಸ್ಸಿನಿಂದ ಸೃಷ್ಟಿಯಾಗೋದು. ಅಗೈನ್, ಮನಸ್ಸು ಬೇರೆ, ಬ್ರೈನ್ ಬೇರೆ. ಮೈಂಡ್ ಈಸ್ ಡಿಫ್ರೆಂಟ್ ಫ್ರಮ್ ಬ್ರೈನ್, ಜ್ಞಾಪಕಟ್ಕೊಳ್ಳೋದು. ಸೊ ನಿಮ್ಮ ಮೈಂಡಿಗೆ ಒಂದು ಬಂದಿದೆ, ಅದು ಕಮ್ಮಿ ಆಗ್ತದೆ. ಇಂಥ ಡಾಕ್ಟ್ರ್ ಹತ್ರ ಹೋದರೆ ಅವ್ರು ಏನು ಕೊಟ್ಟರು ನಮಗೆ ಕಮ್ಮಿ ಆಗ್ತದೆ, ಅವ್ರು ಮುಟ್ಟಿದ್ರೂ ಕಮ್ಮಿ ಆಗುತ್ತೆ. ನೀವು ಕೇಳಿರ್ಬೋದು ಇದನ್ನು, ಈ ಮಾತು ಬಹಳ ಸರ್ವೇ ಸಾಮಾನ್ಯ. ಅವ್ರು ಮುಟ್ಟಿದರೆ ಸಾಕು ನನಗೆ ವಾಸಿ ಆಗ್ತದೆ ಅಂದರೆ, ಅದು ಈ ಮುಟ್ಟುವಿಕೆ ಅನ್ನೋದು ಏನಿದೆಯಲ್ಲ, ನಾನು ಮುಟ್ತೀನಿ ಅಂತ ಡಾಕ್ಟ್ರ್ ಮುಟ್ತಾರೆ, ಅವ್ರು ಇದು ಮಾಡಿದ್ರೆ ಅವ್ರು ಮುಟ್ಟಿದರೆ ನಮಗೆ ವಾಸಿ ಆಗ್ತದೆ. ಈ ನಂಬಿಕೆಗೆ ಪ್ಲಾಸಬೋ ಅಂತಾರೆ. ಡಾಕ್ಟ್ರ್ ಹತ್ರ ಮಾತಾಡುವುದೇ ಒಂದು ಪ್ಲಾಸಬೋ ಆಗಿಬಿಡ್ತದೆ. ಡಾಕ್ಟ್ರ್ ಹತ್ರ ಮಾತಾಡಿದೆ, ಅವರು ನನಗೆ ಸಮಾಧಾನ ಹೇಳಿದರು ಅನ್ನೋದು, ಅಲ್ಲೇ ಕಾಯಿಲೆ ವಾಸಿ ಆಗ್ತದೆ. ಸೊ ನಾನು ಅದೇ ಹೇಳೋದು, ಹೆಚ್ಚಿನ ಕಾಯಿಲೆಗಳು ಇಲ್ಲಿ ಉತ್ಪತ್ತಿ ಆಗ್ತವೆ ಅಂತ ಹೇಳಿಬಿಟ್ಟು. ಸೊ
ಯಾವುದೇ ಮಾತ್ರೆಯು ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದರೆ ಡಾಕ್ಟ್ರ ಮೇಲೆ ನಂಬಿಕೆ ಇರಬೇಕು, ಎಲ್ಲ ಹೌದು. ಆದರೆ ಕೆಲವು ಕಾಯಿಲೆಗಳಿಗೆ ಡಾಕ್ಟ್ರ ಮೇಲೆ ನಂಬಿಕೆ ಇಲ್ಲ, ಡಾಕ್ಟ್ರ ಮೇಲೆ ನಂಬಿಕೆ ಇದೆ, ಅವ್ರಿಗೆ ಯಾವತ್ತೋ ಬರ್ಕೊಟ್ಟಿದ್ದು ಮಾತ್ರೆ ಯಾವುದೋ ಸಂದರ್ಭದಲ್ಲಿ ಸಹಾಯ ಆಗ್ಬೋದು. ಸೊ ಹೀಗೆ ಪ್ಲಾಸಬೋ ಅನ್ನುವಂಥದ್ದು ಒಂದು ಟಾಪಿಕ್ಕು. ಅದೊಂದು ಟರ್ಮ್, ಅದು ಭಾಳ ಸರ್ತಿ ನಾವು ಯೂಸ್ ಮಾಡ್ತೀವಿ ಮೆಡಿಕಲ್ ಫೀಲ್ಡಲ್ಲಿ, ಪ್ಲಾಸಬೋ ಥೆರಪಿ ಅಂತ ಹೇಳಿಬಿಟ್ಟು. ನಮ್ಮ ಮೆಡಿಕಲ್ ಒಂದು ಜೋಕ್ ಇದೆ. ಪೇಷಂಟ್ಗಳಿಗೆ ಏನಂತಂದರೆ ಲೆಫ್ಟ್ ಸೈಡಲ್ಲಿ ಹಾರ್ಟ್ ಇದೆ ಅಂತಂದರೆ ಅಲ್ಲಿ ಶುರುವಾಗೋದೇ ನೋವು, ಅಲ್ಲಿ ನನಗೆ ನಿನ್ನೆಯಿಂದ ಇಲ್ಲಿ ನೋವು, ಹಂಗೆ ಹಿಂಗೆ, ಆಮೇಲೆ ಅದು ಇಲ್ಲಿ ಬರ್ತದೆ, ಅಲ್ಲಿ ಬರ್ತದೆ, ಎಲ್ಲ ಕಡೆ ಬರ್ತದೆ ಆ ನೋವು. ಅಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ಬರ್ತದೆ. ಎಲ್ಲ ಕಡೆ ಬಂದಾಗ ಕೊನೆಗೆ ನಿಮಗೆ ಡಯಾಗ್ನೋಸ್ ಮಾಡಲಿಕ್ಕೆ ಆಗೋದಿಲ್ಲ ಡಾಕ್ಟ್ರು ಹೊಟ್ಟೆ ಒತ್ತಾರೆ, ಆಸ್ಕಲ್ಟೇಟ್ ಚೆಸ್ಟ್ ನೋಡ್ತಾರೆ, ಲಂಗ್ಸ್ ನೋಡ್ತಾರೆ, ಹಾರ್ಟ್ ನೋಡ್ತಾರೆ, ಎಲ್ಲ ನಾರ್ಮಲ್ ಇದೆ, BP ನೋಡ್ತಾರೆ, ನಾರ್ಮಲ್ ಇದೆ, ಎಲ್ಲ ನಾರ್ಮಲ್ ಇದೆ. ಕೊನೆಗೆ ಅದೇ ಹೇಳಿದ್ನಲ್ಲ, ನಮ್ಮದ್ರಲ್ಲಿ ಒಂದು ಮೆಡಿಕಲ್ ಜೋಕ್ ಇದೆ, ವೆನ್ ದಿ ಪ್ರಾಬ್ಲಮ್ ಬಿಕಮ್ಸ್ ಟೂ ಕಾಂಪ್ಲೆಕ್ಸ್ ಪ್ರಿಸ್ಕ್ರೈಬ್ ಬಿ ಕಾಂಪ್ಲೆಕ್ಸ್ ಅಂತ ಹೇಳಿ. ಇದೊಂದು ಜೋಕು ಡಾಕ್ಟ್ರ್ ಹಂಗೆ ಮಾಡ್ತಾರೆ, ಪ್ರತಿ ಸರ್ತಿ ಹಂಗೆ ಮಾಡ್ತಾರೆ ಅಂದ್ಕೋಬೇಡಿ. ಸೊ ಮೋಸ್ಟ್ ಆಫ್ ದ ಟೈಮ್ ಅದು ವರ್ಕ್ ಆಗ್ತದೆ. ಡಾಕ್ಟ್ರು ಸೀರಿಯಸ್ಸಾಗಿ ಬರ್ಕೊಡ್ತಾರೆ, ತಗೋ ಇದು ರೆಗ್ಯುಲರಾಗಿ ತಗೋಪ್ಪ, ಎಲ್ಲ ಸರಿ ಹೋಗ್ತದೆ ಅಂತ ಬರ್ಕೊಟ್ರೆ ಅದರಲ್ಲಿ ಆ ಪರ್ಟಿಕ್ಯುಲರ್ ನೋವು ಯಾವುದೇ ಆಗಲಿ, ಜೊತೆಗೆ ಒಂಚೂರು ಆ್ಯಂಟಾಸಿಡ್ ಇದು ಕೊಟ್ಟಿರ್ತೀವಿ ಅಂದ್ಕೊಳ್ಳಿ, ಬಟ್ ಅದು ಅಂತ ಹೇಳಿಬಿಟ್ಟು ಬರ್ಕೊಳ್ಳಿ ದಿನೋ ಒಂದೊಂದು ಮಾತ್ರೆ ತೊಗೊಂಡ್ರೆ ನನಗೆ ಏನು ಕಾಯಿಲೆ ಬರೋಲ್ಲ ಅನ್ನುವಂಥ ಒಂದು ಭ್ರಮೆ ಬೇರೆ ಶುರುವಾಗುತ್ತೆ. ನನಗೆ ಎಷ್ಟೋ ಜನ ಬಂದು ಕೇಳ್ತಾರೆ, ಸರ್ ನನಗೆ ವರ್ಷ ಇಡೀ ಕಾಯಿಲೆನೇ ಬರ್ಬಾರ್ದು, ಹಾಗೊಂದು ಇಂಜೆಕ್ಷನ್ ಇದ್ದರೆ ಹಾಕಿ ಅಂತ. ಸರಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಬಿ ಕಾಂಪ್ಲೆಕ್ಸ್ ಇಂಜೆಕ್ಷನ್ ಹಾಕ್ತೀನಿ. ಅದು ಒಂಥರ ಇಲ್ಲಿ ಕೆಲಸ ಮಾಡುತ್ತೆ, ನನ್ನ ಕಾಯಿಲೆ ಬರೋಲ್ಲ ಅಂಥೇಳಿ. ಅದರ ಜೊತೆ ಅವರು ಪ್ರಿಕಾಷನ್ಸ್ ಏನೆಲ್ಲ ತೊಗೊಳ್ಬೇಕು ಅದು ತಗೊಂಡಿರ್ತಾರೆ, ಅಥವಾ ತೊಗೊಳ್ಳಿಲ್ಲ ಅಂದರೆ ಅವ್ರ ಇಮ್ಯುನಿಟಿ ಅವ್ರನ್ನ ಹೆಲ್ಪ್ ಮಾಡ್ಬೋದು, ಅವ್ರನ್ನ ಕಾಪಾಡ್ಬೋದು. ಸೊ ಹೀಗೆ ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ಪ್ಲಾಸಬೋ ಅನ್ನುವಂತಹ ಒಂದು ಟಾಪಿಕನ್ನು, ಅದು ಚಿಕ್ಕ ಟಾಪಿಕ್ಕು, ಅದನ್ನು ಇವತ್ತು ಮಾಡಿ ಮುಗಿಸ್ತೀನಿ. ಹೆಂಗೂ ಸ್ಟಾರ್ಟ್ ಮಾಡಿದ್ದೀನಿ, ನನಗೊಂದು ಸ್ಫೂರ್ತಿ ಬಂದರೆ ಅದು ಮಾತಾಡೋಣ ಅಂತ ಅನಿಸುತ್ತೆ. ಸೊ ಹಾಗಾಗಿ ಪ್ಲಾಸಬೋ ಬಗ್ಗೆ ಮಾತಾಡಿದ್ದೀನಿ. ನಿಮ್ಮ ಅನುಭವವೂ ಇರ್ಬೋದು, ಅದು ನಿಮ್ಮ ಕುಟುಂಬ ವೈದ್ಯರ ಹತ್ರ ಹಂಚಿಕೊಳ್ಳಿ. ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ, ನಿಮ್ಮ ಅನುಭವವನ್ನು ನಾವು ಕಮೆಂಟ್ಸ್ ಬಾಕ್ಸಲ್ಲಿ ಬರೀರಿ. ಇಷ್ಟು ಹೇಳಿ ನನ್ನ ಪ್ಲಾಸಬೋ ಅನ್ನುವಂತಹ ಒಂದು ಟಾಪಿಕನ್ನು ಕೂಡ ಈಗ ಮಾತಾಡಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.